ಮೊದಲನೇದಾಗಿ ನಮ್ಮ ಧ್ಯಾನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ನನಗೆ ಈ ಭೂಮಿಯ ಮೇಲೆ ಜನ್ಮ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟರಂತಹ ನನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ, ನನ್ನ ಮೊದಲ ಧ್ಯಾನ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಎಲ್ಲ ಕುಟುಂಬದವರಿಗೆ ನನಗೆ ಈ ಧ್ಯಾನ ಪ್ರಚಾರ, ಧ್ಯಾನ ಸಾಧನೆ, ಜ್ಞಾನ ಹಂಚಿಕೆಗೆ ಇದೆಲ್ಲದಕ್ಕೂ ಸಹಕಾರ ನೀಡ್ತಾ ಇರುವ ನನ್ನ ಎಲ್ಲ ಕುಟುಂಬದವರಿಗೆ ನಮಸ್ಕರಿಸುತ್ತಾ, ಈ ಮಹಾವತಾರ್ ಫೌಂಡೇಶನ್ನ ಸಂಸ್ಥೆಯ ರೂವಾರಿಗಳಾದಂತಹ ರಂಗನಾಥ್ ಸರ್, ಹಾಗೂ ಈಗ ಈ ದಿನ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಗೀತಾ ಮೇಡಮ್, ರೇವತಿ ಮೇಡಮ್ ಅವ್ರಿಗೂ, ಹಾಗೂ ಈ ದಿನದ ಝೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ಸೇರಿದ ಎಲ್ಲ ಆತ್ಮ ಬಂಧುಗಳಿಗೂ ಸಹ ನಮಸ್ಕರಿಸುತ್ತಾ, ನಾನು ನನಗೆ ತಿಳಿದಂತಹ ಪತ್ರಿಜಿ ಅವರ ಕಾನ್ಸೆಪ್ಟ್ ಆದ ಧ್ಯಾನ ಈಕ್ವಲ್ಸ್ 1+4+8 ಈ ವಿಷಯದ ಬಗ್ಗೆ ಹೇಳಲಿಕ್ಕೆ ನಾನು ಒಂಥರ ಹೆಮ್ಮೆ ಅನಿಸ್ತಾ ಇದೆ. ಈ ವಿಷಯ ಮೇಡಮ್ ಹೇಳ್ದಂಗೆ ಹೊಸದಾದ ಕಾನ್ಸೆಪ್ಟ್ ಅಂತ ಹೇಳಿದ್ರು. ಆದ್ರೆ ನಾವು ಪತ್ರಿ ಸರ್ ಅವರ ಜೊತೆಗೆ ಹಲವಾರು ವರ್ಷಗಳು ಒಡನಾಟದಲ್ಲಿ ಇದ್ದಾಗ ಪತ್ರಿ ಸರ್ ಅವರು ಹೇಳಿದಂತಹ ಒಂದು ಕಾನ್ಸೆಪ್ಟು, ಹಾಗೆ ಇದು ಧ್ಯಾನ ಕಸ್ತೂರಿಯಲ್ಲೂ ಸಹ ಬಂದಿದೆ. ನಾನು ಆಗ ಓದಿದ್ದು, ಮತ್ತೆ ಮೇಡಮ್ ಜೊತೆ ಮಾತಾಡ್ಬೇಕಾದ್ರೆ ನಾನು ಬೇರೆ ಒಂದು ಕಾನ್ಸೆಪ್ಟ್ ಹೇಳಿದ್ದೆ. ಆಮೇಲೆ ನನಗೆ ಅಚಾನಕ್ ಆಗಿ ಇದು ಧ್ಯಾನ ಕಸ್ತೂರಿ ಸಿಕ್ತು. 2009 ಇಸ್ವಿಯ 2019 ಇಸ್ವಿಯ ಧ್ಯಾನ ಕಸ್ತೂರಿ ಇದು. ಸೊ ಅದನ್ನ ತಿರುಗಿಸಿದಾಗ ನನಗೆ ಇದು ಬುಕ್ ಇದೇ ಪೇಜ್ ಓಪನ್ ಆಯ್ತು. ಓಪನ್ ಆದಾಗ ಅನಿಸ್ತು, ಹೌದು ಈ ಕಾನ್ಸೆಪ್ಟ್ ಹೇಳಿರೋದಿಲ್ಲ, ಇದನ್ನ ಹೇಳೋಣ, ಇನ್ನೊಂದು ಅವಕಾಶದಲ್ಲಿ ಬಾಬಾ ಕಾನ್ಸೆಪ್ಟ್ ಹೇಳೋಣ ಅಂತ ಅನ್ಕೊಂಡು ನಾನು ಇದನ್ನ ಹೇಳ್ತೀನಿ ಅಂತ ಒಪ್ಕೊಂಡೆ, ಹೇಳ್ದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಈಗ ಕಾನ್ಸೆಪ್ಟ್ಗೆ ಹೋಗೋಣ. ಧ್ಯಾನ ಈಕ್ವಲ್ಸ್ 1+4+8 ಅಂತ ಹೇಳಿದ್ರು ಸರ್. ಏನು ಆಗಂದ್ರೆ ಯಾರ್ಯಾರ್ದು ತಲೆನಲ್ಲಿ ಏನೇನ್ ಓಡ್ತಾ ಇರ್ಬೋದು ನಂಗೆ ಗೊತ್ತಿಲ್ಲ, ಆದ್ರೆ ಸರ್ ಹೇಳಿದ್ರು ಧ್ಯಾನ ಈಕ್ವಲ್ಸ್ ಪಾರ್ವತಿ ದೇವಿ ಪ್ಲಸ್ ಸರಸ್ವತಿ ದೇವಿ ಪ್ಲಸ್ ಲಕ್ಷ್ಮೀ ದೇವಿ ಅಂತ ಹೇಳಿದ್ರು. ಅಂದ್ರೆ ಧ್ಯಾನ ಈಕ್ವಲ್ಸ್ 1+4+8. ಧ್ಯಾನ ಈಕ್ವಲ್ಸ್ 1 ಅಂದ್ರೆ ಪಾರ್ವತಿ. ಪಾರ್ವತಿ ಅಂದ್ರೆ ಯಾರು? ನಾವು ಎಲ್ಲ ಸೃಷ್ಟಿಯ ಮೂಲವನ್ನ ನಾವು ಆದಿಶಕ್ತಿ ಅಂತ ಕರಿತೀವಿ. ಆದಿಶಕ್ತಿ ಅಂದ್ರೆ ಯಾರು? ಪಾರ್ವತಿ ದೇವಿ. ಅದನ್ನೇ ನಾವು ಶಕ್ತಿಯ ಪ್ರವಾಹ ಅಂತಾನು ಹೇಳ್ತೀವಿ. ಹಾಗೆ ಕಾಸ್ಮಿಕ್ ಎನರ್ಜಿ ಅಂತಾನು ಸಹ ನಮ್ಮ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೀವಿ ಅಲ್ವಾ? ಹಾಗೆ 1 ಅಂದ್ರೆ ಪಾರ್ವತಿ ದೇವಿ. ಎರಡನೇದೇನು? 4 ಅಂದ್ರೆ ಸರಸ್ವತಿಗೆ ಹೋಲಿಸಿದ್ದಾರೆ ಸರು. ಸರಸ್ವತಿ ಅಂದ್ರೆ ವಿದ್ಯೆ, ಬುದ್ಧಿ, ಕಲೆ, ಆತ್ಮಜ್ಞಾನ ಅಂತ ಹೇಳಿದ್ರು. 4 ಅಂಶಗಳು. ಸರಸ್ವತಿ ಅಂದ್ರೆ ಬರೀ ವಿದ್ಯೆ ಅಷ್ಟೇ ಅಲ್ಲ, ವಿದ್ಯೆ, ಬುದ್ಧಿ, ಕಲೆ ಮತ್ತು ಆತ್ಮಜ್ಞಾನ. ಹಾಗಾದ್ರೆ ನೆಕ್ಸ್ಟ್ನೇದು ಲಕ್ಷ್ಮಿ. 8 ಏನಿರ್ಬೋದು? 8 ನಾವು ಬಾಹ್ಯ ಪ್ರಪಂಚವಾಗಿ ನೋಡ್ಕೊಂಡಾಗ ಏನ್ ಬರುತ್ತೆ? ಅಷ್ಟಲಕ್ಷ್ಮಿಯರು ಅಂತ ಬರುತ್ತೆ. ಆದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಲ್ಸಿದ್ರೆ ಅದನ್ನೇ ಅಷ್ಟಸಿದ್ಧಿಗಳು ಅಂತ ಹೇಳ್ತಾರೆ. ಸೊ ಇದೇ ಧ್ಯಾನ ಈಕ್ವಲ್ಸ್ 1+4+8. ಎಷ್ಟು ಚೆನ್ನಾಗಿದೆ ಅಲ್ವಾ? ಇತ್ತೀಚೆಗಷ್ಟೇ ಕಳೆದ ತಿಂಗಳಲ್ಲಿ ನಾವು ಮಾರ್ಚ್ 8 ಮಹಿಳಾ ದಿನಾಚರಣೆಯನ್ನ ಆಚರಿಸಿದ್ವಿ. ಸ್ತ್ರೀ ಶಕ್ತಿಯ, ಸ್ತ್ರೀ ತತ್ವದ ಜಾಗೃತಿ ಅಂತ. ನಮ್ಮ PSSM ನಲ್ಲಿ ನಮ್ಮ ಪತ್ರಿ ಸರ್ ಅವರು ಸ್ತ್ರೀ ಶಕ್ತಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಸೊ ನೋಡಿ, ಈಗ ಧ್ಯಾನ ಅಂದ್ರೆ 1+4+8. ಇಲ್ಲಿರೋರೆಲ್ಲ ಸ್ತ್ರೀ ಶಕ್ತಿನೇ. ಆ ದೈವಿಕ ಸ್ತ್ರೀ ಶಕ್ತಿಯ ಗುಣಗಳು ಎಲ್ಲರಿಗೂ ಅವಶ್ಯಕತೆ ಇದೆ. ನಮಗೆ ಸ್ತ್ರೀಯರಿಗೆ ಅಷ್ಟೇ ಅಂತ ಅಲ್ಲ, ಧ್ಯಾನ ಮಾಡುವ ಪ್ರತಿಯೊಬ್ಬ ಮನುಷ್ಯನಿಗೆ, ಉಸಿರಾಡುವ ಪ್ರತಿಯೊಬ್ಬರಿಗೂ ಸಹ ಇದರ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇದರದ್ದು ಮುಂದಿಂದು ನೋಡ್ತಾ ಹೋಗೋಣ. ಸೊ ಧ್ಯಾನ ಈಕ್ವಲ್ಸ್ 1 ಏನು? ಪಾರ್ವತಿ ದೇವಿ. ಧ್ಯಾನಕ್ಕೆ ಎಲ್ಲರೂ ಮಾಡ್ತಾ ಇದ್ದೀರಾ ಈಗ ಇಷ್ಟು ದಿನದಿಂದ. ಧ್ಯಾನ ಮಾಡ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಆಲೋಚನಾ ರಹಿತ ಸ್ಥಿತಿಗೆ ಹೋಗಿ ನಿಮ್ಮ ದೇಹದಲ್ಲಿ ಬ್ರಹ್ಮರಂಧ್ರದ ಮುಖಾಂತರ ಕಾಸ್ಮಿಕ್ ಎನರ್ಜಿ ಅನ್ನೋದು ಹರಿಯುತ್ತೆ, ನಿಮ್ಮ ನಾಡಿಗಳನ್ನೆಲ್ಲ ಸ್ವಚ್ಛಗೊಳಿಸುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ಧ್ಯಾನ ಮಾಡಿದ್ರೆ ಮೊದಲು ಬರುವುದು ಯಾವ ಶಕ್ತಿ? ಆ ವಿಶ್ವಶಕ್ತಿ.
ಆ ಕಾಸ್ಮಿಕ್ ಎನರ್ಜಿ, ಅದೇ ಪಾರ್ವತಿ ದೇವಿಯ ಶಕ್ತಿ, ಅದೇ ಆದಿಶಕ್ತಿ. ನೋಡಿ ಎಷ್ಟಿದೆ ಶಕ್ತಿ ಅಲ್ವಾ. ಧ್ಯಾನ ಒಂದೇ, ಉಸಿರನ್ನ ಗಮನಿಸೋದು ಕಣ್ಣು ಮುಚ್ಕೊಂಡು. ಫಸ್ಟ್ ಬರೋದು ಯಾರು? ಪಾರ್ವತಿ ದೇವಿ, ಅದೇ ಕಾಸ್ಮಿಕ್ ಎನರ್ಜಿ. ಯಾರ್ಯಾರು ಧ್ಯಾನ ಮಾಡ್ತಾರೋ ಅವರ ಬಳಿಗೆ ಮೊದಲು ಬರೋದು ಯಾರು? ಪಾರ್ವತಿ ದೇವಿ. ಕಾಸ್ಮಿಕ್ ಎನರ್ಜಿ ಹೇಗ್ ಬರುತ್ತದು? ಧ್ಯಾನ ಮಾಡ್ತಾ ಇರೋರಿಗೆ ಗೊತ್ತಾಗತ್ತೆ ಕಾಸ್ಮಿಕ್ ಎನರ್ಜಿ ಹೇಗೆ ಬರುತ್ತೆ ಅಂತ. ಅದು ಒಂದು ಕುಂಭ ವರ್ಷ ಅಂತ ಹೇಳ್ತಾ ಇದ್ರು ಸರ್. ಅಂದ್ರೆ ಮಳೆ, ಕುಂಭ ಮಳೆ ಅಂದ್ರೆ ಗೊತ್ತಿದೆ ಹೇಗಿರುತ್ತೆ ಅಂತ. ಇತ್ತೀಚೆಗೆ ಟಿವಿನಲ್ಲಿ ಎಲ್ಲ ನೋಡ್ತೀರಾ, ಟಿವಿನಲ್ಲಿ ತೋರಿಸ್ತಾರೆ ಮಳೆ ಬಂದ್ರೆ ಹೇಗೆ ಪ್ರವಾಹ ಉಕ್ಕಿ ಬರುತ್ತೆ ಅಂತ. ಆ ರೀತಿ ಕನ್ಸಿಸ್ಟೆಂಟ್ ಆಗಿ ಧ್ಯಾನ ಮಾಡಿದ್ರೆ ಈ ಕಾಸ್ಮಿಕ್ ಎನರ್ಜಿ ಮಳೆ ಬಂದ ರೀತಿನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಮೇಲಿನಿಂದ ಇಳಿದು, ಪಾರ್ವತಿ ದೇವಿ ಅಂದ್ರೆ ಮೇಲಿನಿಂದ ಇಳಿತಾರೆ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ, ಮೇಲಿನಿಂದ ಇಳಿಯುವಂತಹ ವಿಶ್ವಶಕ್ತಿ ನಮ್ಮಲ್ಲಿ ಪಾರ್ವತಿ ದೇವಿ ಪ್ರವಹಿಸ್ತಾಳೆ, ಪ್ರವಾಹ ರೀತಿನಲ್ಲಿ ನಮ್ಮಲ್ಲಿ ಪ್ರವಹಿಸ್ತಾಳೆ ಅಂತ ಹೇಳುದು. ಹಾಗೆ ಅದನ್ನ ಇನ್ನು ಏನೇನ್ ಕರೀತಾರೆ? ಕಾಸ್ಮಿಕ್ ಎನರ್ಜಿ ನಮಗ್ ಗೊತ್ತಾಯ್ತು. ಇನ್ನೊಂದು ವಿಶ್ವಮಯ ಪ್ರಾಣಶಕ್ತಿ, ಅದೇ ಚೈತನ್ಯ ಶಕ್ತಿ, ಮೂಲ ಶಕ್ತಿ, ಮೂಲ ಚೈತನ್ಯ ಶಕ್ತಿ, ಅದೇ ಆದಿಶಕ್ತಿ. ಈ ಎಲ್ಲವೂ ಪಾರ್ವತಿ ದೇವಿಯೇ. ಈ ಪಾರ್ವತಿ ದೇವಿ ಬಂದ ಮೇಲೆ ಸುಮ್ನೆ ಹಾಗೆ ಇರಕ್ಕಾಗತ್ತಾ? ನೆಕ್ಸ್ಟ್ ಬರೋದು ಎರಡನೇದು ಸರಸ್ವತಿ ದೇವಿ. ಮೊದಲು ಪಾರ್ವತಿ ಬರ್ತಾಳೆ, ಪಾರ್ವತಿ ಬಂದ್ರೆ ಸರಸ್ವತಿನೂ ಬರ್ತಾಳೆ. ಪಾರ್ವತಿ ಬರ್ಲಿಲ್ಲಂಗೆ ಸರಸ್ವತಿ ಬರೋದೇ ಇಲ್ಲ. ಏನು ಅಂದ್ರೆ ಎಕ್ಸಾಂಪಲ್, ನಾವು ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಪ್ರಾಥಮಿಕ ಶಿಕ್ಷಣ ಪಡಿಲೇಬೇಕು. ಪ್ರಾಥಮಿಕ ಶಿಕ್ಷಣ ಪಡೆದ್ರೆ ನಾವು ಮಾಧ್ಯಮಿಕ ಶಿಕ್ಷಣಕ್ಕೆ, ನೆಕ್ಸ್ಟ್ ಹೈಸ್ಕೂಲ್ಗೆ, ಕಾಲೇಜ್ಗೆ ಹೋಗ್ಲಿಕ್ಕೆ ಸಾಧ್ಯ. ಪ್ರಾಥಮಿಕ ಶಾಲೆಗೆ ನಾನು ಹೋಗಲ್ಲ ಅಂದ್ರೆ ಉಳಿದಿದ್ದೆಲ್ಲಿಂದ ಬರುತ್ತೆ? ಹಾಗೆ ನಾವು ಧ್ಯಾನ ಮಾಡಿದ್ರೆ ಪಾರ್ವತಿ ದೇವಿ ಬರ್ತಾಳೆ. ಪಾರ್ವತಿ ದೇವಿ ಒಬ್ರೇ ಬರಲ್ಲ, ನೆಕ್ಸ್ಟ್ ಸರಸ್ವತಿ ದೇವಿನೂ ನಮ್ ಕಡೆಗೆ ಕರ್ಕೊಂಡ್ ಬರ್ತಾರೆ. ಹಾಗೆ ಪಾರ್ವತಿ ದೇವಿಯ ಪ್ರವೇಶ ಆದ ತಕ್ಷಣ ಸರಸ್ವತಿ ದೇವಿಯ ಆಗಮನ ಆಗತ್ತೆ. ಅಂದ್ರೆ ಎಷ್ಟು? 4. ಒಂದು ಪಾರ್ವತಿ ದೇವಿಗೆ 4 ಸರಸ್ವತಿಯರು ಬರ್ತಾ ಇದ್ದಾರೆ. ವಿದ್ಯೆ, ಬುದ್ಧಿ, ಕಲೆ ಮತ್ತು ಜ್ಞಾನ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಸೊ ಮೊದಲನೇದು ವಿದ್ಯಾ ಅಂದ್ರೆ ವಿದ್ಯಾಭ್ಯಾಸ. ನಾವು ಯಾವ ವಿದ್ಯೆಯನ್ನ ಕಲಿತೀವೋ ಆ ವಿದ್ಯೆಯಲ್ಲಿ ನಾವು ಪರಿಣಿತರಾಗ್ಬೇಕು, ವಿರಾಜಿಸ್ಬೇಕು. ಈಗ ಓದ್ಕೊಂಡಿರ್ತಾರೆ, ಎಲ್ಲಾ ಡಿಗ್ರಿ ಮಾಡಿರ್ತಾರೆ, ಇಂಜಿನಿಯರಿಂಗ್ ಆದ್ರೆ ಆ ವಿಷಯದಲ್ಲಿ ನಾವು ಪರಿಣಿತಿ ಹೊಂದಿರಬೇಕು. ನಾನ್ ಲಾ ಓದ್ತೀನ, ಲಾ ವಿಷಯದಲ್ಲಿ ಪರಿಣಿತಿ ಹೊಂದಬೇಕು. ನಾನ್ ಸಾಮಾನ್ಯ ಡಿಗ್ರಿ ಮಾಡ್ತೀನ, ಆ ವಿಷಯದಲ್ಲಿ. ಏನೂ ಇಲ್ಲ, ನಾನು ಅಡಿಗೆ ಮನೆಯಲ್ಲಿ ನಾನಿದ್ದೀನಿ, ಅಡಿಗೆ ಬಗ್ಗೆ ನನಗೆ ಎಲ್ಲ ಗೊತ್ತಿರ್ಬೇಕು. ಆ ನ್ಯೂಟ್ರಿಷನ್ ಅಂದ್ರೆ ಏನು, ನನ್ನ ಕೈಯ ಸ್ವಚ್ಛತೆ ಹೇಗಿರ್ಬೇಕು, ನಾನು ಅಡಿಗೆ ಹೇಗ್ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಿನ ಸ್ಥಿತಿ ಹೇಗಿದೆ, ಅದೆಲ್ಲದೂ ನನಗೆ, ಆ ವಿದ್ಯೆ ನನಗೆ ಗೊತ್ತಿರ್ಬೇಕು. ಅದ್ರಲ್ಲಿ ನಾನು ರಾಣಿಯ ತರ, ರಾಜನ ತರ ವ್ಯವಹಾರದಲ್ಲಿ ಇರಬೇಕು ಅಂತ ಪತ್ರಿ ಸರ್ ಅವರು ಹೇಳ್ತಾ ಇದ್ರು. ಹಾಗೆ ನೆಕ್ಸ್ಟ್ ಬರೋದು ಬುದ್ಧಿ. ನಾವು ನಾವು ಆ ಬುದ್ಧಿ, ಇದ್ರೊಳಗೆ ಯಾವುದು ಒಳ್ಳೆಯದು, ಎಲ್ಲಾ ವಿದ್ಯೆ ಇದೆ, ಅದ್ರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ನಮಗೆ ತಿಳಿದುಕೊಳ್ಬೇಕು. ಅದೇ ಬುದ್ಧಿ ಅಂತ ಹೇಳ್ತಾರೆ. ಅದನ್ನೇ ವಿಚಕ್ಷಣ ಜ್ಞಾನ ಅಂತ ಸರ್ ಹೇಳ್ತಾ ಇದ್ರು. ಹಾಗೆ ನೆಕ್ಸ್ಟ್ ಬುದ್ಧಿ ಇತ್ತು, ಎಲ್ಲ ಇದೆ ನನ್ನ ಹತ್ರ, ವಿದ್ಯೆನೂ ಇದೆ, ಬುದ್ಧಿನೂ ಇದೆ, ಸಾಕಪ್ಪ ಇಷ್ಟೇ ಅಂತ ಅನ್ಕೋಬಾರ್ದು. ನಾವು ಮುಂದೆ ಇನ್ನೊಂದೇನ್ ಬರುತ್ತೆ? ಕಲೆ, ಲಲಿತ ಕಲೆ. ಆ ಕಲೆಗಳು ಅಂದ್ರೆ ಸರ್ ಹೇಳೋರು 64 ಕಲೆಗಳು, ಎಲ್ಲರಿಗೂ ತಿಳಿದಿದೆ 64 ಕಲೆಗಳಿದೆ. ಅದನ್ನ ನಾವು ಪಡ್ಕೋಬೇಕು. ಯಾರಿಗೆ ಯಾವುದ್ರಲ್ಲಿ ಆಸೆ ಇದೆಯೋ ಆ ಕಲೆಯನ್ನ ನಾವು ಕಲಿಲೇಬೇಕು ಅಂತ ಪತ್ರಿ ಸರ್ ಅವರು ಹೇಳ್ತಾ ಇದ್ರು. ನೃತ್ಯ ಅಂದ್ರೆ ನೃತ್ಯ, ಸಂಗೀತ, ಡಿಸೈನು, ಚಿತ್ರ ಬರೆಯೋದು, ಈಗ ಎಷ್ಟೊಂದು ವೆರೈಟೀಸ್ ಆಫ್ ಕಲೆ ಇದೆ. 64 ಕಲೆಯಲ್ಲಿ ಯಾವ್ದಾದ್ರು ಒಂದನ್ನ ನಾವು ಕಲೆಗಳನ್ನ ಕಲೀಲೇಬೇಕು, ಅದರಲ್ಲಿ ನೈಪುಣ್ಯತೆಯನ್ನ ಹೊಂದಬೇಕು ಅಂತ ಪತ್ರಿ ಸರ್ ಅವರು ಹೇಳ್ತಿದ್ರು. ಅದನ್ನೇ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಈ ಎಲ್ಲಾ ಕಲೆಗಳನ್ನ ತಿಳಿದವರಿಗೆ ಸರ್ ಚತುಷ್ಷಷ್ಟಿ ಸಂಪನ್ನ ಅಂತ ಹೇಳೋರು. ಸೊ ನಾವು ಅಷ್ಟು 64 ನಮಗ್ ಕಲಿಯಕ್ ಆಗ್ಲಿಲ್ಲ ಅಂದ್ರುನು ಯಾವ್ದಾಗುತ್ತೋ ಅದನ್ನ, ನನಗ್ ಹಾಡ್ ಹೇಳಕ್ ಬರುತ್ತಾ, ಗುರುಗಳ ಹತ್ರ ಹೋಗಿ ಕಲ್ತು ಹಾಡ್ ಹೇಳೋದನ್ನ ನಾವು ಕಲಿಬೇಕು. ಇಲ್ಲ ಮನೆಯಲ್ಲೇ ಅಭ್ಯಾಸವನ್ನ, ನನ್ನ ಧ್ವನಿ, ನನ್ನ ಶ್ರುತಿ ಹೇಗೆ ನಾನ್ ಸೆಟ್ ಮಾಡ್ಕೋಬೇಕು ಅದನ್ನ ನಾನು ಮಾಡ್ಬೇಕು. ಇಲ್ಲ ಅಡಿಗೆ ಮಾಡ್ತೀನ, ಆ ಮಾಡೋ ರೀತಿ, ಅದನ್ನ ಪ್ರೆಸೆಂಟ್ ಮಾಡುವಂತಹ ಕಲೆ,
ಅದನ್ನಲ್ಲಿ ನಾನು ಜ್ಞಾನವನ್ನ ಹೊಂದಿರಬೇಕು, ಅದನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳೋರು. ಹಾಗೆ ಇವೆರಡು ಮೂರು ಬಂತು ಅಂದ್ರೆ ನಾಲ್ಕನೇದು ಯಾವುದು? ಜ್ಞಾನ. ಯಾವ ಜ್ಞಾನ? ಆತ್ಮಜ್ಞಾನ ಅಂತ ಹೇಳ್ತಾ ಇದ್ರು. ಮೊದಲನೇದಾಗಿ ಪಾರ್ವತಿ ದೇವಿಯಿಂದ ನಮಗೆ ಶಕ್ತಿ ಬರುತ್ತೆ, ಸರಸ್ವತಿ ದೇವಿಯಿಂದ 4 ಬರುತ್ತೆ. ಧ್ಯಾನ ಮಾಡಿ ಶಕ್ತಿಯನ್ನ ನಾವು ಪಡೆದ್ವಿ ಅಂದ್ರೆ ನಮಗ್ ಬರೋಂಥದ್ದೇನು? ವಿದ್ಯೆ. ವಿದ್ಯೆ ಅಂದ್ರೆ ಸರಸ್ವತಿ. ನೆಕ್ಸ್ಟ್ ಬುದ್ಧಿ, ವಿಚಕ್ಷಣ ಜ್ಞಾನ, ಹಾಗೆ ಕಲೆಗಳಲ್ಲಿ ಪ್ರಾವೀಣ್ಯತೆ, ನೆಕ್ಸ್ಟ್ ಆತ್ಮಜ್ಞಾನ. ನೋಡಿ ಎಷ್ಟು ಇದೆ, 4 ನಮಗೆ ಆರಾಮಾಗಿ ಈಸಿಯಾಗಿ ನಾವು ಮನೆಯಲ್ಲೇ ಕುತ್ಕೊಂಡು ಧ್ಯಾನವನ್ನ ಮಾಡ್ತಾ ಎಲ್ಲವನ್ನ ನಾವು ಪಡಿಬೋದು. ಯಾವಾಗ ನಮಗೆ ಈ ಆತ್ಮಜ್ಞಾನ ಅನ್ನೋದು ತಿಳಿಯುತ್ತೋ, ನಾವ್ ಅದ್ರಲ್ಲಿ ಮುಳುಗೋಗ್ತೀವೋ ಆತ್ಮಜ್ಞಾನ ಪಡಿಬೇಕು ಅಂತ, ಆಗ ನಮಗೆ 4ನೇ 3ನೇವ್ರು ಯಾರು? ಲಕ್ಷ್ಮಿ ಈಸಿಯಾಗಿ ನಮಗೆ ಹೊಲಿತಾಳೆ ಅಂತ ಹೇಳ್ತಾರೆ. ಯಾರವರು? ಲಕ್ಷ್ಮೀ ದೇವಿ. ಯಾವಾಗ ಪಾರ್ವತಿಯ ಕೋರ್ಸ್ ಮುಗಿಯುತ್ತೋ, ಮುಗಿದ ತಕ್ಷಣ ಸರಸ್ವತಿಯ ಕೋರ್ಸ್. ಆ ಸರಸ್ವತಿ ದೇವಿಯ ಕೋರ್ಸ್ ಅನ್ನ ನಾವು ಮುಗಿಸ್ತಾ ಹೋದ್ವಿ, ಆದ ನಂತರ ನಮಗೆ ಲಕ್ಷ್ಮೀ ದೇವಿಯ ಕೋರ್ಸು ಬರುತ್ತೆ ಅಂತ ಹೇಳ್ತಾ ಇದ್ರು ಸರು. ಅದು ಒಂದು ಉನ್ನತವಾದ ಕೋರ್ಸು. ಈಗ ಪ್ರಾಥಮಿಕವಾಗಿ ಪಾರ್ವತಿ ದೇವಿ ಕೋರ್ಸು, ಮಾಧ್ಯಮಿಕವಾಗಿ ಸರಸ್ವತಿ ದೇವಿಯ ಕೋರ್ಸು, ನೆಕ್ಸ್ಟ್ ಉನ್ನತ ಡಿಗ್ರಿ PhD ನಾವು ಮಾಡ್ತೀವಿ ಅಂತಂದ್ರೆ ಲಕ್ಷ್ಮೀ ದೇವಿಯ ಕೋರ್ಸು. ಈ ಲಕ್ಷ್ಮಿ ಕೋರ್ಸ್ ನಲ್ಲಿ ಏನಿದೆ? ಅಷ್ಟಲಕ್ಷ್ಮಿಯರು. ಅದನ್ನ ನಾವು ಅಂಶಗಳು, ಅಷ್ಟಲಕ್ಷ್ಮಿಯರನ್ನ ನಾವು ಬಾಹ್ಯವಾಗಿ ನಾವು ಹೇಳೋದಾದ್ರೆ, ಮೊದಲನೇದಾಗಿ ಧೈರ್ಯ ಲಕ್ಷ್ಮಿ ಎಲ್ಲರಿಗೂ ಬೇಕು, ಹೌದಾ? ಧೈರ್ಯ ಲಕ್ಷ್ಮಿ ಬೇಕು, ಧನ ಲಕ್ಷ್ಮಿ ಬೇಕು, ವಿದ್ಯಾಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ರಾಜ್ಯಲಕ್ಷ್ಮಿ, ಗಜಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನ ಲಕ್ಷ್ಮಿ. ಎಷ್ಟ್ ಚೆನ್ನಾಗಿದೆ ನೋಡಿ ಅಲ್ವಾ? 8 ಲಕ್ಷ್ಮಿಯರು. ಯಾವುದ್ರಿಂದ? ಒಂದೇ ಧ್ಯಾನ, ಕಣ್ಮುಚ್ಕೊಳೋದು, ಉಸಿರಾಟವನ್ನ ಗಮನಿಸುವುದು, ಎಲ್ಲೂ ಕಷ್ಟಪಡುವ ಹಾಗಿಲ್ಲ. ಇವೆಲ್ಲ ಬಾಹ್ಯ ಪ್ರಾಪಂಚಿಕತೆಯಲ್ಲಿ ಸಿಗುವಂತಹದು. ಧೈರ್ಯಲಕ್ಷ್ಮಿ, ಧನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ರಾಜ್ಯಲಕ್ಷ್ಮಿ, ಗಜಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನ ಲಕ್ಷ್ಮಿ. ಇದು ಬಾಹ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಅದನ್ನೇ ಆಧ್ಯಾತ್ಮಿಕವಾಗಿ ಸರ್ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಆಧ್ಯಾತ್ಮಿಕ ಭಾಷೆನಲ್ಲಿ ಅದನ್ನ ಅಷ್ಟಸಿದ್ಧಿಗಳು ಅಂತ ಹೇಳ್ತಾ ಇದ್ರು ಸರ್. ಏನು ಅಷ್ಟಸಿದ್ಧಿಗಳು? ಯಾವ್ಯಾವು? ಒಂದು ಅಣಿಮ, ಗರಿಮ, ಅಣಿಮ, ಮಹಿಮ, ಲಗಿಮ, ಗರಿಮ, ಪ್ರಾಪ್ತಿ, ಪ್ರಖ್ಯಾಮ್ಯ, ಈಶತ್ವ, ವಶಿತ್ವ. ನೋಡಿ ಎಷ್ಟಿದೆ. ಇವೆಲ್ಲ ನಮ್ಮ ಸೂಕ್ಷ್ಮ ಶರೀರದ ಅಂಶಗಳು. ಇವನ್ನೇ ಅಷ್ಟಸಿದ್ಧಿಗಳು ಅಂತ ಹೇಳ್ತಾ ಇದ್ರು. ಈ ಅಷ್ಟಸಿದ್ಧಿಗಳು ಅಂದ್ರೆ ನಾವು ಪ್ರಾಪಂಚಿಕತೆಯಲ್ಲಿ ಪಡೆಯುವಂತಹ ಧನ, ಧಾನ್ಯ, ಸಂತಾನ, ಸಂಪತ್ತುಗಳು ಅಲ್ಲ. ಅಷ್ಟಲಕ್ಷ್ಮಿಯರು ನಮಗ್ ಬರ್ತಾ ಇದ್ದಾರೆ ಅಂದ್ರೆ, ಹೊಲ್ದಿದ್ದಾರೆ ಅಂದ್ರೆ, ಈ ಅಷ್ಟಸಿದ್ಧಿಗಳು ನಮಗೆ ಹೊಲ್ದಿದವೆ ಅಂತಾನೆ ಅರ್ಥ. ಇದೆಲ್ಲ ಪಡಿಬೇಕು ಅಂದ್ರೆ ನಾವು ಪ್ರಾಥಮಿಕ ಕೋರ್ಸ್ ಮುಗಿಸ್ಕೋಬೇಕು, ಮಾಧ್ಯಮಿಕ ಕೋರ್ಸ್ ಮುಗಿಸ್ಕೋಬೇಕು, ನಂತರನೇ ಈ ಅಷ್ಟಸಿದ್ಧಿಗಳು ಲಭ್ಯ ಆಗದು. ಸೊ ಇದು ಏನೇನು? ಇಷ್ಟೆಲ್ಲ ಆತ್ಮಜ್ಞಾನವನ್ನ ನಾವು ಪಡೆದ್ಮೇಲೆ ಇವೆಲ್ಲ ಏನೇನು ಅಂತ ನಾವು ಒಂದು ಇದರಲ್ಲಿ ನೋಡ್ತಾ ಹೋಗೋಣ. ಏನು ಈ ಅಷ್ಟಸಿದ್ಧಿಗಳು ಅಂದ್ರೆ ಏನು? ಒಂದೊಂದನ್ನೇ ನೋಡ್ತಾ ಹೋದ್ರೆ, ಅಣಿಮ ಅಂದ್ರೆ ಚಿಕ್ಕದಾಗಿ ಇರುವಂಥದ್ದು, ಚಿಕ್ಕದಾಗಿ ಆಗುವುದು. ಅಣುವಾಗಿ ಅಂತ ಹೇಳ್ತಾರೆ ಅಲ್ವಾ? ಒಂದು ಅಣು ಹೇಗೆ ಸೂಕ್ಷ್ಮ ರೂಪದಲ್ಲಿ, ಸೂಕ್ಷ್ಮ ಶರೀರದಿಂದ ಸೃಷ್ಟಿಯಲ್ಲಿ ಎಲ್ಲವನ್ನ ಓಡಾಡೋದು, ಎಲ್ಲ ಕಡೆ ಓಡಾಡೋದು ಸೂಕ್ಷ್ಮ ರೂಪದಲ್ಲಿ. ಇದನ್ನೇ ಅಣಿಮ ಅಂತ ಹೇಳಿದ್ರು. ನೆಕ್ಸ್ಟ್ ಮಹಿಮ. ನೀನು ಅಂದ್ರೆ ನಾವು ಸೂಕ್ಷ್ಮ ದೇಹದಲ್ಲಿ ಇದೀವಿ. ಆ ಸೂಕ್ಷ್ಮ ದೇಹದಲ್ಲೇ ಇಟ್ಕೊಂಡು ದೊಡ್ಡದಾಗಿ ಬೆಳೆದು ಎಲ್ಲ ವಿಶ್ವವನ್ನೆಲ್ಲ ಪ್ರಯಾಣಿಸುವುದು, ವಿಶ್ವ ವ್ಯಾಪ್ತಿಯನ್ನೆಲ್ಲ ಆವರಿಸೋದು ನಾವು.
ಆಸ್ಟ್ರಲ್ ಬಾಡಿ ಆ ರೀತಿಯಾಗಿ ಆಗುತ್ತೆ. ನಂತರ ಗರಿಮ, ಒಂದು ಅಣಿಮ ಸೂಕ್ಷ್ಮವಾಗಿ ಇರುವುದು, ಮಹಿಮ ಅಂದ್ರೆ ದೊಡ್ಡದಾಗಿ ಬೆಳೆಯೋದು, ಗರಿಮ ಅಂತಂದ್ರೆ ಭಾರ ಆಗುವುದು. ಈ ಭಾರ ಆಗೋದಕ್ಕೆ ಒಂದು ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿದೆ, ಮಹಾಭಾರತದ ಕತೆ. ಭೀಮನಿಗೆ ತನಿಗೆ ಬಹಳ ಶಕ್ತಿವಂತ ಅಂತ ಒಂದು ಜಂಬ ಇರುತ್ತೆ. ಅವನು ಒಮ್ಮೆ ಸೌಗಂಧಿಕಾ ಪುಷ್ಪ ತರ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಗೊತ್ತಿದೆ ಹನುಮಂತ ಮಲಗಿರ್ತಾನೆ. ಅವನ ಒಂದು ಬಾಲವನ್ನ ಈ ಭೀಮನಿಗೆ ಎತ್ತಕ್ಕೆ ಆಗಲ್ಲ. ಅಲ್ಲಿ ತೋರಿಸುವ ಶಕ್ತಿ ಯಾವುದು? ಇದೆ ಮಹಿಮ ಶಕ್ತಿ. ತನ್ನ ಬಾಲ ಅದನ್ನ ಎತ್ತಕ್ಕೆ ಆಗಲ್ಲ. ಆಗ ಅವನ ಜಂಬ ಎಲ್ಲ ಅವನಿಗೆ ಅಡಿಗೆ ಹೋಗೇ ಬಿಡುತ್ತೆ. ನಾನೇ ಶಕ್ತಿಶಾಲಿ ಅನ್ಕೊಂಡಿರ್ತಾನೆ. ಆದ್ರೆ ಆ ಕೋತಿ ನನಗೆ ಏನ್ ಮಾಡಬಹುದು ಅನ್ನೋದು ಇರುತ್ತೆ ಅವನಿಗೆ. ಆದ್ರೆ ಅವನದೊಂದ್ ಸಣ್ಣದಾದ ಬಾಲ, ಒಂದು ಕಿರುಬೆರಳನ್ನ ನಮಗೆ ಎತ್ತಕ್ಕೆ ಅಲ್ಲಾಡ್ಸ್ಬಿಡು, ನಾವ್ ಅಂತಿರ್ತೀವಲ್ಲ, ಅಲ್ಲಾಡ್ಸ್ಬಿಡು ನೋಡೋಣ ನನ್ ಕಿರುಬೆರಳಷ್ಟು ಸಮಾನ ಅಂತ ಇರ್ತೀವಿ. ಆ ತರ ಆ ಬಾಲನ ಭೀಮನಿಗೆ ಎತ್ತಕ್ಕೆ ಆಗಲ್ಲ. ಅದೇ ಮಹಿಮಾ. ಆ ಸಿದ್ಧಿ ನಮಗೆ ಈ ಧ್ಯಾನದ ಮುಖಾಂತರ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಗರಿಮಾ ಅನ್ನೋದಕ್ಕೆ. ನೆಕ್ಸ್ಟ್ ಲಘಿಮಾ. ಲಘಿಮಾ ಅಂದ್ರೆ ಹಗುರ ಆಗೋದು. ಈ ಹಗುರ ಅನ್ನೋದಕ್ಕೂ ಒಂದು ಎಕ್ಸಾಂಪಲ್ ಯೇಸು ಕ್ರಿಸ್ತ ಎಲ್ಲರಿಗೂ ಗೊತ್ತಿದ್ದಾರೆ. ಅವರು ನೀರಿನ ಮೇಲೆ ನಡೆದಾಡ್ತಾ ಇದ್ರು ಅಂತ ಹೇಳ್ತಾರೆ. ಸೊ ನೀರಿನ ಮೇಲೆ ನಡೆದಾಡುವುದಕ್ಕೆ ಎಕ್ಸಾಂಪಲ್ಲೇ ಇದು ಲಘಿಮಾ. ಅಂದ್ರೆ ಹಗುರ ಆಗಿ ಅವರು ನೀರಿನಲ್ಲಿ ನಡ್ಕೊಂಡೋದು, ಇದೇ ಆ ಸಿದ್ಧಿ ಅಂತ. ನೆಕ್ಸ್ಟ್ ಪ್ರಾಪ್ತಿ. ನಾವು ಎಷ್ಟೋ ಜನ್ಮಗಳನ್ನ ಎತ್ತಿ ಬಂದಿದೀವಿ. ಆ ಪುಣ್ಯ ಫಲಗಳೆಲ್ಲವೂ ನಮ್ ಜೊತೆಗೆ ಬರುತ್ತೆ. ಆ ಪುಣ್ಯ ಫಲಗಳನ್ನ ನಾವು ಅನುಭವಿಸುವಂತದ್ದೇ ಪ್ರಾಪ್ತಿ. ನಿಜವಾದ ನಾವು ಸತ್ಯವಾದ ಕರ್ಮಗಳನ್ನ ನಾವು ಮಾಡಿದ್ರೆ, ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ನಾವು ಅದನ್ನ ಅನುಭವಿಸ್ತೀವಿ. ಆದ್ರೆ ನೀಚ ಕರ್ಮಗಳಿಂದ ಈ ಪ್ರಾಪ್ತಿ ಅನ್ನೋದು ಬರೋದಿಲ್ಲ ಅಂತಾನು ಹೇಳಿದ್ರು ಸಾರು. ನಂತರ ಬರೋದು 6ನೇದು ಪ್ರಕಾಮ್ಯ. ಪ್ರಕಾಮ್ಯ ಇದು ಏನಂದ್ರೆ ಇದು ವಿಶೇಷವಾದ ಕೋರಿಕೆ ಅಂತ ಹೇಳ್ತಾ ಇದ್ರು ಸರ್. ಈಗ ಪತ್ರಿ ಸರ್ ಅವರ ಒಂದು ಕೋರಿಕೆ ಏನಿತ್ತು, ಇಡೀ ಪ್ರಪಂಚದಾದ್ಯಂತ ಪಿರಮಿಡ್ಗಳನ್ನ ಕನ್ಸ್ಟ್ರಕ್ಷನ್ ಆಗ್ಬೇಕು, ನಿರ್ಮಾಣ ಆಗ್ಬೇಕು ಅಂತ. ಆ ಕೋರಿಕೆ ಅವರಿಗೆ ಸಂಕಲ್ಪ ಆಯ್ತು. ಅದು ಸಿದ್ಧಿಯನ್ನು ಸಹ ಪಡಿತಾ ಹೋಗ್ತಾ ಇದೆ. ಪತ್ರಿ ಸರ್ ಅವ್ರ ದುಡ್ಡಿರ್ಲಿಲ್ಲ, ಆದ್ರೆ ಅವರ ಕೋರಿಕೆ ಏನಿತ್ತು, ಇದೆ ಪ್ರಕಾಮ್ಯ. ಆ ಸಿದ್ಧಿ ಅನ್ನೋದು ಅವ್ರ ಹತ್ರ ಇತ್ತು. ಅದ್ ಏನ್ ಕೋರಿಕೊಂಡ್ರು ಅವರಿಗೆ ಅದು ಸಿದ್ಧಿಸ್ತಿತ್ತು. ಅದೇ ಪ್ರಕಾಮ್ಯ ಅಂತ. ನೆಕ್ಸ್ಟ್ ಈಶತ್ವ ಅಂತ ಸರ್ ಹೇಳಿದ್ರು. ಏನು ಈಶತ್ವ? ಇದನ್ನ ನಾವೆಲ್ಲರೂ ಪರಿಪಾಲಿಸ್ಬೇಕು ಅಂತಾನು ಸಾರು ಹೇಳ್ತಾ ಇದ್ರು. ಎಲ್ಲರನ್ನ ಪರಿಪಾಲಿಸೋದು ಅಂದ್ರೆ ಪತ್ರಿ ಸರ್ ಮಾತಾಡ್ತಾ ಇದ್ರೆ ನಾವೆಲ್ಲರೂ ಮಂತ್ರ ಮುಗ್ಧರಾಗಿ ಅವ್ರನ್ನ ಕೇಳ್ತಾ ಇದ್ವಿ. ಹಾಗೆ ಹೇಳ್ತೀವಲ್ವಾ, ಎಷ್ಟೊಂದ್ ಜನ ಹಿರಿಯ ಮಾಸ್ಟರ್ಸ್ ಮಾತಾಡ್ತಾ ಇರ್ತಾರೆ, ಸ್ವಾಮಿಗಳ ಪ್ರವಚನಗಳನ್ನ ನಾವು ಕೇಳ್ತಾ ಇರ್ತೀವಿ, ಕೆಲವೊಂದೊಂದು ಹಾಡುಗಳು ಗಾಯನಗಳನ್ನ ನಾವು ಕೇಳ್ತಾ ಇರ್ತೀವಿ. ಹೇಗಾಗ್ಬಿಡ್ತೀವಿ, ಆ ಆಲಿಸೋದ್ರಲ್ಲಿ ನಮ್ಮನ್ನ ನಾವು ಮುಳುಗಿಸ್ಕೊಂಡ್ಬಿಡ್ತೀವಿ. ಒಂಥರ ಮಂತ್ರದಂತೆ ಏನೋ ಒಂಥರ ಮೋಡಿ ಮಾಡಿ ಅಲ್ಲೇ ನಾವು ಕೇಳ್ಬೇಕು ಅನ್ನೋದನ್ನ ನಾವು ಅನುಭವಿಸ್ತಾ ಇದ್ವಿ ಅದನ್ನ. ಅದನ್ನೇ ಅವರು ಸರ್ ಈಶತ್ವ ಅಂತ ಹೇಳಿದ್ರು. ಅಂದ್ರೆ ಅವ್ರು ಹೇಳಿದ್ದನ್ನ ಸಹ ನಾವು ಪರಿಪಾಲನೆ ಮಾಡ್ತಾ ಇದ್ವಿ. ಸರ್ ಹೇಳಿದ್ರು ಅಂದ್ರೆ ಅದಕ್ಕೆ ಇನ್ನೊಂದು ಇಲ್ಲ, ಮಾತೇ ಇಲ್ಲ. ಎಸ್ ಸರ್ ಹೇಳಿದಾರೆ, ನಾವು ಮಾಡಬೇಕು ಅನ್ನೋದೊಂದೇ ಇತ್ತು. ಸರ್ ಏನ್ ಮಾಡೋರು, ಯಾವ್ದಾರು ಒಂದು ಕ್ಲಾಸಲ್ಲೋ ಯಾವ್ದಾರು ಊರಿಗೆ ಬಂದಾಗ ಇಂಥದನ್ನ ನೀನ್ ಮಾಡು ಅಂದ್ರೆ ಚಾಚು ತಪ್ಪದೆ ಶಿರಸಾಷ್ಟಾಂಗವಾಗಿ ಅದನ್ನ ಮಾಡ್ತಾ ಇದ್ವಿ. ಯಾರು ಸಹ ಅದರ ವಿರೋಧವನ್ನ ವ್ಯಕ್ತಪಡಿಸ್ತಿರ್ಲಿಲ್ಲ, ಆಗಲ್ಲ ಅಂತ ವಾಪಸ್ಸು ಸಹ ಬರ್ತಿರ್ಲಿಲ್ಲ. ಅದೇ ಈಶತ್ವ. ಆ ಸಿದ್ಧಿ ಅನ್ನೋದು ಪತ್ರಿ ಸರ್ ಅವರಿಗೆ ಇತ್ತು. ಅವ್ರಿಗೆ ಈಗೆಲ್ಲ ತೋರಿಸ್ತಾರಲ್ಲ ಮಾಟ ಮಂತ್ರ, ನಾನು ಕೈಯಲ್ಲಿ ಇಮಿಡಿಯೇಟ್ ಆಗಿ ಬೂದಿ ತೆಗ್ದೆ, ಚಿನ್ನದ ರಿಂಗೆ ತೆಗ್ದೆ, ನಾನು ಅಲ್ಲೆಲ್ಲೋ ಬಾಂಬ್ ಇಲ್ಲಿ ಕೂತ್ಕೊಂಡೆ, ಅವ್ರಿಗೆ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ. ಆ ತರ ಸಿದ್ಧಿ ಯಾವುದೂ ಇರ್ಲಿಲ್ಲ. ಅದೇ ತರ ನೀರ್ನಲ್ಲಿ ನಡಿಬೇಕು, ನಾನ್ ಪವಾಡವನ್ನ ತೋರ್ಸ್ಬೇಕು ಅನ್ನೋಂಥದ್ದು
ಎಲ್ಲೋ ಬೆಂಕಿ ಹಚ್ಚಿಸ್ದೆ, ಇಲ್ಲೇ ಕೂತ್ಕೊಂಡು ದೂರದಲ್ಲಿ ಇರೋರಿಗೆ ನಾನೇನೋ ದೈಹಿಕವಾಗಿ ತೊಂದರೆ ಕೊಟ್ಟೆ ಅನ್ನೋಂಥದ್ದು ಏನೂ ಇರ್ಲಿಲ್ಲ ಸರ್ಗೆ. ಇದ್ದಿದ್ದು ಆಸೆಗಳೇನು ಪ್ರಕಾಮ್ಯ ಒಂದು ಪಿರಮಿಡ್ ಸೃಷ್ಟಿ ಆಗ್ಬೇಕು, ಒಂದು ಧ್ಯಾನ ಜಗತ್ ಸೃಷ್ಟಿ ಆಗ್ಬೇಕು, ಒಂದು ಸಸ್ಯಾಹಾರ ಜಗತ್ ಸೃಷ್ಟಿ ಆಗ್ಬೇಕು ಅನ್ನೋದೊಂದೇ ಕೋರಿಕೆ. ವೈಯಕ್ತಿಕವಾಗಿ ಏನು ಇರ್ಲಿಲ್ಲ. ಎಲ್ಲದೂ ಸಹ ಆ ಯೂನಿವರ್ಸಲ್ಗೋಸ್ಕರ ಅವರು ಕೆಲಸ ಮಾಡಿದ್ದು. ಸೊ ಹಾಗಾಗಿ ಅವರಿಗಿದ್ದಂತಹ ಆ ಸಿದ್ಧಿ ಅವರಿಗೆ ನೆರವೇರ್ತಾ ಹೋಯ್ತು. ಹಾಗೆ ಈ ಈಶತ್ವ ಅನ್ನೋದು ಅವರ ನಡೆಯನ್ನ ಎಲ್ಲರೂ ಸಹ ಪರಿಪಾಲಿಸ್ತಾ ಇದ್ರು. ಅದರ ಅವಶ್ಯಕತೆ ನಮಗೂ ಇತ್ತು, ಆ ಯೂನಿವರ್ಸ್ ಡೆವಲಪ್ ಆಗ್ಲಿಕ್ಕೂ ಸಹ ಅದು ಇತ್ತು. ಹಾಗಾಗಿ ಆ ಸಿದ್ಧಿ ಪತ್ರಿ ಸರ್ ಅವ್ರ ಹತ್ರ ಇತ್ತು. ನೆಕ್ಸ್ಟ್ ಇರೋಂಥದ್ದು ವಶಿತ್ವ. ವಶಿತ್ವ ಅಂದ್ರೆ ಏನು ಅಂತಂದ್ರೆ, ಒಂದ್ ಸೆಕೆಂಡ್, ಎದುರಿಗಿನ ವ್ಯಕ್ತಿ ಏನಾರ ಇದ್ದಾರೆ ಅಂತ ಅನ್ಕೊಂಡ್ರೆ ಆ ವ್ಯಕ್ತಿಯ ಇದನ್ನ ಈ ಮಾಟ ಮಂತ್ರ ಮಾಡೋರು ವಶಿತ್ವ ಮಾಡ್ಕೊಂಡ್ವಿ ನಾವು ಅಂತ ಹೇಳ್ತಾರಲ್ವಾ, ಆ ತರ. ಏನು ಅಂತಂದ್ರೆ, ಎದುರಿಗಿನ ವ್ಯಕ್ತಿ ಇದ್ದಾರೆ, ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ವಿ ಅಂದ್ರೆ ನಾವು ಅವರಿಗೆ ವಶವಾಗಿ ಹೋಗ್ತೀವಿ ಅಂತ ಹೇಳ್ತಾರೆ. ಕಣ್ಣಿಟ್ಟು ನೋಡಿದವರು ವಶವಾಗಿ ಹೋಗ್ತಾರೆ. ಹಿಂದಿನ ಕಾಲದಲ್ಲಿ ಎಲ್ಲ ತರ ಇತ್ತು. ಯಾರೋ ಅಪರಿಚಿತರು ನಿನಗೆ ಎದುರುಗಡೆ ಸಿಕ್ಕ್ರ, ಅಥವಾ ಮನೆ ಬಾಕ್ಲಿಗ್ ಬಂದ್ ತಟ್ಟಿದ್ರ, ನೀನ್ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಯಾವತ್ತೂ ನೋಡ್ಬೇಡ, ನೀನು ವಶವಾಗಿ ಹೋಗ್ಬಿಡ್ತೀಯ. ಕತೆಗಳನ್ನ ನಾವ್ ಕೇಳಿದ್ವಿ, ನಮ್ ತಾಯಂದ್ರು ಅಜ್ಜಿಂದ್ರು ಹೇಳೋದು. ಅವ್ನ್ ಬಂದ್ ನಿಂತ್ಕೊಂಡ್ಬಿಟ್ನಂತೆ, ಅವ್ರು ನೋಡಿದ್ರು, ಅವ್ರ ಹಿಂದೆ ಸುಮ್ಮನೆ ಹೋಗ್ಬಿಟ್ರು ಅಂತ. ಸೊ ಅದು ಎದುರಿನ ವ್ಯಕ್ತಿಯ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದರೆ ಆಗುವಂತಹ ವಶೀಕರಣ, ವಶಿತ್ವ ಅಂತ ಅಂದ್ರೆ ಅರ್ಥ. ಸೊ ಇದನ್ನ ಒಟ್ಟಾರೆಯಾಗಿ ಇದು ಎಲ್ಲದನ್ನು ನಾವು ಹೇಳ್ಬೇಕು ಅಂದ್ರೆ 1+4+8 ಅಂತ ಹೇಳಿದ್ರು ಸರ್ ಅಲ್ವಾ. ಸೊ ಇದೆಲ್ಲ ಯಾವಾಗ ಸಿಗುತ್ತೆ? ಇದೆಲ್ಲ ಕೂಡ್ಸಿದ್ರೆ ನಮಗ್ ಬರುವಂತದ್ದು 1+4+8 ಯಾವ್ದ್ರಿಂದ ಬರ್ತಾ ಇದೆ? ಧ್ಯಾನ. ನೋಡಿ, ಒಂದು ಧ್ಯಾನದಿಂದ ಈ ಎಲ್ಲ ಲಾಭಗಳು ನಮಗೆ ಇದೆ. ಧ್ಯಾನ ಮಾಡಿದ್ರೆ ಮಾತ್ರ 1 ಬರುತ್ತೆ, 4 ಬರುತ್ತೆ, 8 ಬರುತ್ತೆ. ಧ್ಯಾನ ಮಾಡದಿದ್ರೆ ಏನು ಬರಲ್ಲ. 1 ಇಲ್ಲ, 4 ಇಲ್ಲ, 8 ಇಲ್ಲ. ಏನಂಗಂದ್ರೆ ಪಾರ್ವತಿ ದೇವಿಯೂ ಇಲ್ಲ, ನಮ್ ಸುತ್ತಮುತ್ತನೇ ಇದ್ದಾಳೆ ಪಾರ್ವತಿ ದೇವಿ. ಕಾಸ್ಮಿಕ್ ಎನರ್ಜಿ ನಮ್ ಜೊತೆನೆ ಇದ್ದಾಳೆ. ನಮ್ಮ ಈ 360 ಡಿಗ್ರಿ ಆಂಗಲ್ ನಲ್ಲೂ ಸಹ ಪಾರ್ವತಿ ದೇವಿ ಕಾಸ್ಮಿಕ್ ಎನರ್ಜಿ ಅನ್ನೋದು ಇದೆ. ಬರ್ತಾಳ? ಧ್ಯಾನ ಮಾಡ್ಲಿಲ್ಲದ್ರೆ ಯಾವ ಕಾರಣಕ್ಕೂ ಬರಲ್ಲ. ಪಾರ್ವತಿನೇ ಬರ್ಲಿಲ್ಲ ಅಂದ್ಮೇಲೆ ಸರಸ್ವತಿ ಎಲ್ಲಿಂದ ಬರ್ಬೇಕು? ಸರಸ್ವತಿಯೂ ಇಲ್ಲ. ಪಾರ್ವತಿನೂ ಇಲ್ಲ, ಸರಸ್ವತಿನೂ ಇಲ್ಲ ಅಂದ್ರೆ ಲಕ್ಷ್ಮಿ ಎಲ್ಲಿಂದ ಬರ್ತಾಳೆ? ಬರೋದೇ ಇಲ್ಲ. ಆವಾಗ ಹೇಗಿರತ್ ನಮ್ ಜೀವನ? ದುಃಖಮಯ ಆಗಿರತ್ತೆ, ಬೇಸರವಾಗಿರ್ತೀವಿ, ಕೋಪಿಷ್ಟರಾಗ್ತೀವಿ, ಜಿಗುಪ್ಸೆ ಪಡ್ಕೋತೀವಿ. ನಮ್ಮ ಜೀವನದ ಮೇಲೆ ನಾವು ಜಿಗುಪ್ಸೆ, ದುಃಖ, ಅಸೂಯೆ, ಬೇರೆಯವ್ರನ್ನ ಕಂಡ್ರೆ ಬೇಡವಾದ ಎಲ್ಲ ಭಾವನೆಗಳು ನಮ್ಮಲ್ಲಿ ಉಕ್ಕಿ ಹರಿಯಲಿಕ್ಕೆ ಶುರು ಆಗತ್ತೆ. ಧ್ಯಾನ ಮಾಡಿದ್ರೆ ಪಾರ್ವತಿ ದೇವಿ ನಮ್ಮಲ್ಲಿ ಪ್ರವಾಹದಂತೆ ಹರಿತಾಳೆ. ಧ್ಯಾನ ಮಾಡ್ಲಿಲ್ಲದ್ರೆ ಬೇಡವಾದದ್ದು ನಮ್ಮಲ್ಲಿ ಪ್ರವಾಹದಂತೆ ಹರಿಲಿಕ್ಕೆ ಶುರು ಆಗುತ್ತೆ. ಆಗ ನಮ್ಮ ಜೀವನ ಹೇಗಿರುತ್ತೆ? ನಮ್ಮ ಜೀವನವೆಲ್ಲ ದುಃಖಮಯ. ಎಲ್ ನೋಡಿದ್ರು ದುಃಖ, ನಾವೇ ದುಃಖ, ಸುತ್ತಲಿರುವವರು ದುಃಖ. ನಾವೇ ನಕಾರಾತ್ಮಕ, ಸುತ್ತಲಿರುವವರು ನಕಾರಾತ್ಮಕ. ನಮ್ಮ ಸುತ್ತಲಿನ ವಾತಾವರಣವು ನಕಾರಾತ್ಮಕ. ಆಗ ಹೇಗಾಗುತ್ತೆ ಸೃಷ್ಟಿ? ನಮ್ಮ ಜೀವನವನ್ನ ನಾವೇ ಸೃಷ್ಟಿ ಮಾಡ್ಕೋತೀವಿ ಅಂತ ಹೇಳಿದಾರೆ ಪತ್ರಿ ಸರ್. ನಾವೇನ್ ಸೃಷ್ಟಿ ಮಾಡ್ಕೋತಾ ಇದೀವಿ ಹಾಗಿದ್ರೆ? ನಾವು ಅಷ್ಟಲಕ್ಷ್ಮಿಯರನ್ನ, ಅಷ್ಟ ಸಿದ್ಧಿಗಳನ್ನ ನಾವು ಸೃಷ್ಟಿ ಮಾಡ್ಕೋಬೇಕು ಅಂದ್ರೆ ಈ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆಗೆ ನಾವು ಹೋಗ್ಲೇಬೇಕು ಅಂದ್ರೆ ಎಲ್ಲೋ ಹೊರಗೆ ಹೋಗೋದಲ್ಲ. ನಮ್ಮ ಮನೆಯಲ್ಲೇ ನಾವು ಕುಳಿತುಕೊಂಡು ನಮ್ಮ ಅಧ್ಯಯನವನ್ನ ನಾವೇ ಮಾಡ್ಬೇಕು ಅಂತ ಪತ್ರಿ ಸರ್ ಅವರು ಹೇಳಿದ್ರು. ಸೊ ಹಾಗಾಗಿ ಈ ದುಃಖಮಯ ಜೀವನ ಬೇಡ ಅಂದ್ರೆ ನಾವಿನ್ನೂ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡ್ಬೇಕು, ಶಕ್ತಿ ಸ್ವರೂಪರಾಗ್ಬೇಕು. ಶಕ್ತಿ ಸ್ವರೂಪರಾಗಿ ಆತ್ಮಜ್ಞಾನದಿಂದ ಅಷ್ಟ ಸಿದ್ಧಿಗಳನ್ನ ನಾವೆಲ್ಲರೂ ಪಡೆಯೋಣ. ಆ ಅಷ್ಟ ಸಿದ್ಧಿಗಳಿಂದ ನಾವೆಲ್ಲರೂ
ವಿರಾಜಿಸೋಣ ಅಂತ ಹೇಳಕ್ಕೆ ಇಷ್ಟಪಟ್ಟೆ. ಇದು ಪತ್ರಿ ಸರ್ ಅವರ ಕಾನ್ಸೆಪ್ಟು. ಧ್ಯಾನ ಈಕ್ವಲ್ಸ್ 1+4+8. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಪತ್ರಿ ಸರ್ ಅವರ ಕಾನ್ಸೆಪ್ಟ್ ಅಂದ್ರೆ. ಎಲ್ಲದು ಇಷ್ಟರೊಳಗೆ ಇದೆ. ಅಂಕಗಣಿತ ಕೂಡಿದ್ರೆ ಎಷ್ಟು ಬರುತ್ತೆ, ಅದೇ ತರ ಈ ಧ್ಯಾನದಲ್ಲಿ ಕೂಡ್ಸಿದ್ರೆ ನಮ್ಮ ಕೈನ, ಕಾಲನ್ನ, ಕಣ್ಣನ್ನ, ಮನಸ್ಸನ್ನ, ದೇಹವನ್ನ ಕೂಡ್ಸಿದ್ರೆ ಇಷ್ಟೆಲ್ಲ ಲಕ್ಷ್ಮಿಯರು, ಇಷ್ಟೆಲ್ಲ ಸ್ತ್ರೀ ದೇವತೆಯರು, ಇಷ್ಟೆಲ್ಲ ದೈವಿ ಶಕ್ತಿ ನಮ್ಮ ಒಳಗಡೆನೆ ಇದೆ, ನಮಗೆ ಸಿಗುತ್ತೆ. ಸೊ ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ್ ಟಿವಿ ಅವರಿಗೆ, ರಂಗನಾಥ್ ಸರ್ ಅವರಿಗೆ, ಅವರ ಕುಟುಂಬದವರಿಗೆ, ಗೀತಾ ಮೇಡಮ್ ಅವ್ರಿಗೆ, ರೇವತಿ ಮೇಡಮ್ ಅವ್ರಿಗೆ, ಹಾಗೂ ಈ ದಿನ ಎಲ್ಲ ಕೇಳಿದಂತಹ ಆತ್ಮ ಬಂಧುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.